ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಸೊ ಇದು ನಾವು ನಮ್ಮ ಫ್ಯಾಮಿಲಿ ಪೂರ್ತಿ ಹಾವೇರಿ ಹೋಗಿರೋವಂಥ ವ್ಲಾಗು. ಹಾವೇರಿ ಅಂದರೆ ನಮ್ಮ ಅಕ್ಕ ಇರ್ತಾಳೆ. ಮೊದಲೇ ಹೇಳ್ದಂಗೆ ನನಗೆ ಅಕ್ಕ ಅಣ್ಣ ಇಬ್ಬರು ಇದ್ದಾರೆ. ಸೊ ಅಕ್ಕನಿಗೆ ಹಾವೇರಿ ಕೊಟ್ಟಿರೋದ್ರಿಂದ ಅವ್ರ ಊರಲ್ಲಿ ಜಾತ್ರೆ ಈ ವರ್ಷ ತುಂಬ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಮಾಡಿದ್ದಾರೆ. ಸೊ ಹಾಗಾಗಿ ನಾವೆಲ್ಲರೂ ಸಹಿತ ಕುಟುಂಬ ಸಮೇತ ಹಾವೇರಿಗೆ ಪ್ರಯಾಣ ಮಾಡ್ತಿರೋದು. ಸಾಗರದಿಂದ ಹಾವೇರಿಗೆ 100 ಕಿಲೋಮೀಟರ್ಸ್. ಸೊ ಜಸ್ಟ್ 2.5 ಅವರ್ಸಲ್ಲೇ ನಾವು ಹೋಗಿ ರೀಚ್ ಆದ್ವಿ. ಸೊ ಹೋಗ್ತಾ ಇದ್ದಂಗೆ ಮಧ್ಯಾಹ್ನ 2 ಗಂಟೆ ಆಗೋಗಿತ್ತು. ನಮ್ಮ ಅಕ್ಕ ಅವ್ರ ಸ್ಟೈಲಲ್ಲಿ ಜೋಳದ ರೊಟ್ಟಿ, ಪಲ್ಯ, ಚಟ್ನಿ ಪುಡಿ, ಸೊ ಎಲ್ಲ ಸಲಾಡ್ಸು ಎಲ್ಲ ಮಾಡಿ ಇಟ್ಟಿದ್ರು. ಸೊ ಜೋಳದ ರೊಟ್ಟಿ ಊಟನ ಸವಿತಾ ಇರೋದು. ಅದಾದಮೇಲೆ ಸ್ವಲ್ಪ ಹೇರ್ ಸ್ಪಾ. ಹೌದು, ನಮ್ಮ ಅಕ್ಕ ತುಂಬ ಎಕ್ಸ್ಪರ್ಟು ಹೋಮ್ ರೆಮಿಡೀಸ್ ಮಾಡೋದ್ರಲ್ಲಿ. ಸೊ ಅವಳು ಒಂದೇನೋ ಮಾಡಿ ಹೇರ್ಗೆ ಸ್ಪಾ ಮಾಡಿದರು. ಸೊ ಇದು ನಮ್ಮ ಅಕ್ಕನ ಮನೆ ಆ್ಯಕ್ಚುಲಿ. ಕೈ ಅಡ್ಡ ನಮ್ಮವರ ಸನ್ಸ್ಕ್ರೀನ್ ರಾತ್ರಿ ಹೊತ್ತು ಹಚ್ಕೊಳ್ಳೋದು. ಎಷ್ಟು ಟ್ಯಾಲೆಂಟ್ ರಾತ್ರಿ ಸನ್ಸ್ಕ್ರೀನ್ ಹಚ್ಕೊಳ್ಳೋದು. ಏನೋ ಹೊಸದಾಗಿರೋ ಒಂದು ಸನ್ಸ್ಕ್ರೀನ್ ಸ್ಪ್ರೇ ತೋರಿಸಿದ್ಲು. ಅದು ಹಚ್ಚಿದ ಕೂಡಲೇ ಮುಖ ಶೈನ್ ಹೊಡಿತಿತ್ತು. ಸೊ ಅದನ್ನ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೇಳಿದ್ಮೇಲೆ ನಮ್ಮ ಅಕ್ಕನ ಮೇಲೆ ಒಂಥರ ಬ್ಯೂಟಿ ಸ್ಪಾ ಇದ್ದಂಗೆ ಎಲ್ಲ ಇರುತ್ತೆ. ಅದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನಾವು ಬಂದಿರೋದು ಈ ಜಾತ್ರೆ ಮಹೋತ್ಸವ ಹಾವೇರಿಯಲ್ಲಿ. ಸೊ ಇದು ಗ್ರೌಂಡಲ್ಲಿ ಇಟ್ಟಿದ್ದಾರೆ ಈ ಸಲ. ನಾವು ಬಂದಿದ್ದು ಸಂಡೇ ಆಗಿರೋದ್ರಿಂದ ಇವತ್ತು ಪ್ರಾಣೇಶ್ ಅವರು ಬರ್ತಾರೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಪೂರ್ತಿ ಮತ್ತು ಇಲ್ಲಿ ಮೈಸೂರು ರಾಜನೂ ಬಂದಿದ್ದರು. ಸ್ಟೇಜ್ ಮೇಲೆ ಇದ್ದರು ನಾವು ಬಂದಾಗ ಆನ್ ಸ್ಪಾಟು. ಸೊ ಈಗ ಸ್ಟೇಜ್ ಮೇಲೆ ಮಾತಾಡ್ತಿದ್ದು ಮೈಸೂರು ರಾಜ. ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಇತ್ತು, ತುಂಬ ಜನಸಾಗರ. ಎಷ್ಟು ಜನಸಾಗರ ಅಂದರೆ ನೋಡಿದಷ್ಟು ಜನ. ಸದ್ಯ ತುಂಬ ಚೆನ್ನಾಗಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಿದರು. ಎಲ್ಲೂ ಏನು ನುಗ್ಲಾಗಿರಲಿಲ್ಲ. ಆರಾಮಾಗಿ ತುಂಬ ಫ್ರೀ ಏರಿಯಾ ಇತ್ತು. ಅಷ್ಟೆಲ್ಲ ಜನ ಇದ್ದರು ಸಹಿತ, ನೋಡಿದಷ್ಟು ಜನ ಇದ್ದರು ಸಹಿತ ಫ್ರೀ ಏರಿಯಾ ಇತ್ತು. ಅದರ ಜೊತೆಗೆ ಒಬ್ಬ ಸಾಗರದ ಯೂಟ್ಯೂಬರ್ ನಾವೆಲ್ಲರೂ ಬಸವಣ್ಣನ ಒಂದು ಪರಂಪರೆ, ಅವರ ಬೋಧನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಸ್ಮರಣೆ ಮಾಡಲೇಬೇಕಾಗಿದೆ. ಮತ್ತೆ ನಮ್ಮ ಜೀವನದಲ್ಲಿ ನಾವು ಬಹುಶಃ ಈ ಒಂದು ನಾನು ಸ್ಟೇಜ್ ಹತ್ರನೇ ಬಂದಿದ್ದೀನಿ, VIP ಎಂಟ್ರಿ ಒಳಗಡೆ. ಸೊ ನೋಡ್ಬೋದು ತುಂಬ ಹತ್ತಿರದಿಂದನೇ ನನಗೆ ಮೈಸೂರು ರಾಜ ಮಾತಾಡ್ತಿರೋದು ಕಾಣಿಸ್ತಾ ಇದೆ. ರೀಸನ್ ಏನು ಅಂದರೆ ಈ ಕಾರ್ಯಕ್ರಮದ್ದೆಲ್ಲ ಉಸ್ತುವಾರಿ ಕಾರ್ಯದರ್ಶಿ ಎಲ್ಲ ಮಾಡ್ತಿರೋದು ನಮ್ಮ ದೊಡ್ಡಮ್ಮನ ಮಗ ಉಳ್ವೇಶ್ ಅಂತ ಹೇಳ್ಕೊಂಡು ಅವರು. ಸೊ ಅವರಲ್ಲೇ ಸ್ಟೇಜ್ ಮೇಲೆ ಇರ್ತಾರೆ. ಸೊ ನಾನು ದೂರದಿಂದ ಹಾಯ್ ಅಂದೆ ಸಾಕು, ಅವ್ರು ನನಗೆ ಒಳಗಡೆ ಕರ್ಕೊಂಡು ಹತ್ರನೇ ಕೂರಿಸ್ಕೊಂಡು ನೋಡೋ ಹಾಗೆ ಮಾಡಿದರು. ಮತ್ತು ಊಟದ ಪಾಸ್, ಅದು ಸಪ್ರೇಟಾಗಿ VIP ಪಾಸು ಅಂತಿರುತ್ತೆ, ಜನರಲ್ ಪಾಸು ಅಂತಿರುತ್ತೆ. ಸೊ ಅಲ್ಲಿ ಹೋಗಿ ನಾವು ಸಂಜೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಎಲ್ಲ ಊಟನೂ ಸಹಿತ ಪೂರಿ, ಬಾಜಿ, ರೊಟ್ಟಿ, ಅನ್ನ, ಸಾರು ಅಂತೆಲ್ಲ. ಸೊ ಅದನ್ನೆಲ್ಲ ಊಟ ಮಾಡಿಕೊಂಡು ಪ್ರಾಣೇಶ್ನ ನೋಡೋಕ್ಕೆ ಬಂದ್ವಿ. ರಾತ್ರಿ 12ಕ್ಕೆ ನನಗೆ ಪಾಳೆ ಬರ್ತೈತೆ ಅಂದ್ಕೊಂಡಿದ್ದೆ. ನನ್ನ ಪುಣ್ಯ 10 ಗಂಟೆಗೆ ಬಂದೈತೆ. ಎಲ್ಲಿ ತನಕ ಕುಂತೀರಿ, ಎಷ್ಟು ಗದ್ದಲ ಮಾಡಾಕತ್ತೀರಿ, ಎಷ್ಟು ನಿಮ್ಮ ಏನಾಗ್ಬೇಡ ನೋಡೋ ಪರಿಸ್ಥಿತಿ. ಅವತ್ತು ಯಮ ಸಹಿತ ಅನಿಸ್ತಾನೆ ಅವ. ಸೊ ಪ್ರಾಣೇಶಿಂದೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಬರೋ ತನಕನೇ 11 ಕಾಲಾಗಿತ್ತು. ಸೊ ನನ್ನ ಮಗಳು ಇಲ್ಲಿ ಆರಾಮಾಗಿ TV ನೋಡ್ತಾ ಇದ್ದಾಳೆ. ಅವಳಿಗೆ ಅರ್ಧ ದಾರಿಯಲ್ಲೇ ಕಳಿಸ್ಬಿಟ್ಟಿದ್ವಿ ಅವ್ರ ಅಣ್ಣನ ಜೊತೆಗೆ ಮನೆಗೆ. ಸೊ ಇಲ್ಲಿ ಆರಾಮಾಗಿದ್ಲು. ನಾವೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಇವಾಗ ನೈಟ್ ಮಲ್ಕೊಳಕ್ಕೆ ವ್ಯವಸ್ಥೆ ಮಾಡ್ತಿರೋದು. ನಮ್ಮ ಅಕ್ಕನ ಮನೇಲಿ ಆ್ಯಕ್ಚುಲಿ 2 ಮನೆ ಇದೆ, ಸೇಮ್ ಟೈಪು. ಆ ಕಡೆ ಬಾಡಿಗೆ ಕೊಡೋಕ್ಕೆ ಅಂತ ಇಟ್ಟಿದ್ದಾರೆ. ಸೊ ಇನ್ನು ಬಾಡಿಗೆದಾರ ಯಾರೂ ಇಲ್ಲ, ಹಾಗಾಗಿ ಆ ಮನೆಯೂ ಯುಟಿಲೈಸ್ ಮಾಡ್ತಿದ್ದಾರೆ. ಸೊ ಗೆಸ್ಟ್ ಎಲ್ಲ ಬಂದಿದ್ದಾರೆ ಅಂತ ಹೇಳ್ಕೊಂಡು ನಮ್ಮನ್ನು ಆ ಕಡೆ ತಳ್ತಿದ್ದಾರೆ. ಅಂದರೆ ಬಾಯ್ಸ್ ಟೀಮ್ನ ಇನ್ನೊಂದು ಮನೆಗೆ ಶಿಫ್ಟ್ ಮಾಡ್ತಾಳೆ ನಮ್ಮಕ್ಕ. ಸೊ ಇದು ನಮ್ಮ ಅಕ್ಕನ ಮನೆ. ಆ್ಯಕ್ಚುಲಿ ಮಾರ್ನಿಂಗ್ ತೆಗಿತಾ ಇರೋದು ವೀಡಿಯೋ. ಸೊ ತುಂಬಾ ಅವಳಿಗೆ ಹುಚ್ಚು ಗಿಡಗಳದ್ದು. ಸೊ ಗಿಡಗಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದಾಳೆ. ತುಂಬಾ ಬೆಳೆಸಿದ್ಲು. ಬಟ್ ಪಕ್ಕದ ಮನೆ ಕನ್ಸ್ಟ್ರಕ್ಷನ್ 1 ವರ್ಷ ಹಿಂದೆ ಆಗಿರೋದು. ಕನ್ಸ್ಟ್ರಕ್ಷನ್ ಆಗ್ತಾ ಸಿಮೆಂಟು ಎಲ್ಲ ಸ್ಲ್ಯಾಬ್ ಎಲ್ಲ ಆಗ್ತಾ ಇರೋದೆಲ್ಲ ಸಿಮೆಂಟ್ ಬಿದ್ದು ಸತ್ತೋಗ್ಬಿಟ್ಟು ಅದು ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ಲು. ಎಷ್ಟೊಂದು ಗಿಡಗಳು ಸಾಯಿಸ್ಬಿಟ್ಟಿದ್ದಾರೆ ಪಕ್ಕದ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಅಂತ ಹೇಳ್ಕೊಂಡು. ಸೊ ಆದರೂ ಸಹಿತ ತುಂಬ ಚೆನ್ನಾಗಿ ಪಾಟು ಎಲ್ಲ ರೆಡಿ ಮಾಡಿಕೊಂಡು ಮಾಡಿದಾಳೆ. ಸೊ ಇವಳನ್ನ ನೋಡಿಕೊಂಡು ನಾನು ಸ್ವಲ್ಪ ಇನ್ಸ್ಪಿರೇಷನ್ ಆಗಿ ಗಿಡ ಪಾಟ್, ನಂಗೆ ಮೊದಲು ಗಿಡ ಕಂಡ್ರೇ ಆಗ್ತಿರ್ಲಿಲ್ಲ.
ಇವಳಿಗೆ ಅವಾಗ ತುಂಬಾ ಹುಚ್ಚು. ಸಾಗರಕ್ಕೆ ಬಂದಾಗೆಲ್ಲ ಒಂದು 10 ಗಿಡ ತೊಗೊಂಡು ಹೋಗ್ತಾಯಿದ್ಲು. ಸೊ ಇದು ನೋಡಿ ಸ್ನೇಕ್ ಪ್ಲ್ಯಾಂಟಲ್ಲಿ ಹೂ ಬೇರೆ ಬಂದಿದೆ. ನಾನು ಇದು ಫಸ್ಟ್ ಟೈಮ್ ನೋಡ್ತಿರೋದು ಸ್ನೇಕ್ ಪ್ಲ್ಯಾಂಟಲ್ಲಿ ಹೂ ಬಂದಿರೋದು. ಸೊ ಬರೀ ಸ್ನೇಕ್ಸ್ ಪ್ಲ್ಯಾಂಟ್ ಅಷ್ಟೇ ನೋಡಿರ್ತೀವಿ, ಅಂದರೆ ಅದೇನು ಎಲೆ ಥರ ಸ್ನೇಕ್ ಥರ ಇರ್ತದೆ, ಇದು ಹೂವು. ಸೊ ಇದು ಸ್ನೇಕ್ ಪ್ಲ್ಯಾಂಟಲ್ಲಿ ಹೂವು ಸಹಿತ ಬಂದಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅಷ್ಟು ಉದ್ದಕ್ಕೆ ಹೂವು ಸಹಿತ ಬರುತ್ತೆ. ಸೊ ಇದು ನಮ್ಮ ಅಕ್ಕನ ಮನೆ. ಸೊ ಇದೇ ಸೈಟಲ್ಲಿ 2 ಮನೆ ಇದೆ, ಈ ಕಡೆ ಒಂದು ಹಿಂದ್ಗಡೆ ಒಂದು, 2 ಅವ್ರದ್ದೇ. ಮತ್ತು ಎದುರುಗಡೆನೇ ಒಂದು ಸೈಟ್ ಇದೆ, ಅದೂ ಅವ್ರದ್ದೇ. ಸೊ 2 ಅಕ್ಕಪಕ್ಕ ಒಂದು ವಟಾರ ಥರ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ಅವಳಿಗೆ ಗಿಡ ಹುಚ್ಚಿರೋದ್ರಿಂದ ಹೊರಗಡೆ ಆ ಕಡೆ ಈ ಕಡೆ ಎಲ್ಲ ಕಡೆನೂ ಗಿಡಗಳನ್ನ ಹಚ್ಚಿ ಇಟ್ಕೊಬಿಟ್ಟಿದ್ದಾಳೆ. ಎಲ್ಲಿ ಹೋಗ್ಬೇಕೀಗ? ಈಗ ಎಲ್ಲಿಗೆ ಹೋಗೋಣ ಹೇಳ್ರಿ, ಡ್ರೈವರ್ ನೀವು ಹೇಳ್ತೀರಾ ನಾವು ಹೇಳ್ಬೇಕಾ ಡ್ರೈವರ್ಗಳಿಗೆ? ಡ್ರೈವರ್ ಎಲ್ಲ ನಾವೆಲ್ಲ ಕಂಡಕ್ಟರ್ಗಳು. ಎಲ್ಲಿಗೆ ಹೋಗೋಣ ನೆಕ್ಸ್ಟ್? ದೊಡ್ಡಮ್ಮನ ಮನೆಗ. ಸೊ ನಾವು ನೆಕ್ಸ್ಟ್ ಡೇ ನಮ್ಮ ದೊಡ್ಡಮ್ಮನ ಮನೆ ಹೋಗ್ತಾ ಇರೋದು. ಸೊ ನೆನ್ನೆ ಏನು ನಾವು ನೋಡಿದ್ವಲ್ಲ ಸ್ಟೇಜ್ ಮೇಲೆ, ಸೊ ಅವ್ರ ಮನೆಗೆ ಇದು. ಸೊ ಇದು ಅವ್ರ ಮನೆ. ನಮ್ಮಮ್ಮನ ಅಕ್ಕನ ಮಗನೇ ಉಳೇಶನ ಅಂತ ಹೇಳ್ಕೊಂಡು. ಸೊ ನಾನು ಸಣ್ಣಕ್ಕಿರ್ತಾ ತುಂಬ ಬೆಳೆದಿದ್ದು ಇಲ್ಲೇ, ಒಂದು 4-5 ವರ್ಷ ಆದಮೇಲೆ ಇಲ್ಲೇ ಕರ್ಕೊಬಂದುಬಿಟ್ಟಿದ್ರು. ಸೊ ಇಲ್ಲೇ ಬಿಸ್ಕೆಟು ಚಹಾ ತಿಂದ್ಕೊಂಡು ಬೆಳೆದಿರೋ ಅಂಥ ಹುಡುಗಿ. ಸೊ ಈಗ ಅವ್ರು ಹೊಸದಾಗಿ ರಿನೋವೇಷನ್ ಮಾಡಿಸಿದ್ದಾರೆ ಮನೆ, ತುಂಬ ಚೆನ್ನಾಗಿದೆ. ಈ ಕಿಚನ್ ಎಲ್ಲ ಹಳೆ ಮನೆನ ಹೊಸದಾಗಿ ರಿನೋವೇಷನ್ ಮಾಡಿದ್ದಾರೆ. ಸೊ ನೋಡ್ಬೋದು, ಇದೆಲ್ಲ ಸೆಲ್ಫ್ ಅಂತ ಅಂದ್ಕೊಂಡಿದ್ದೀರಿ. ಇದ್ರೊಳಗಡೆ ಒಂದು ಸರ್ಪ್ರೈಸ್ ಇದೆ ನೋಡಿ. ಆ್ಯಕ್ಚುಲಿ ಒಳಗಡೆ ಸ್ಟೋರೇಜ್ ರೂಮ್ ಇದೆ, ಅದ್ರ ಬಾಗಿಲಿದು, ಆ ಬಾಗಿಲಿಗೂ ಸಹಿತ ಯುಟಿಲೈಸ್ ಮಾಡಿಕೊಂಡು ಅದನ್ನು ಸೆಲ್ಫ್ ಥರ ಮಾಡ್ಕೊಂಡಿದ್ದಾರೆ. ವೆರಿ ಯೂನೀಕ್ ಆ್ಯಂಡ್ ಡಿಫ್ರೆಂಟ್ ಐಡಿಯಾ. ಕಿಚನ್ ಡೋರಿಗೆ ಸೆಲ್ಫ್ ಮಾಡೋದು. ಡೋರಿಗೆ ಡೋರಿಗೆ ಶೆಲ್ಫ್ ಮಾಡೋದ್ರಿಂದ ಡೋರ್ ವೇಸ್ಟ್ ಆಗಲ್ಲ. ಹೌದೌದು, ಚೆನ್ನಾಗಿದೆ ಐಡಿಯಾ, ನಂಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಹಳೆ ಮನೆನ ರೀಸೆಂಟಾಗಿ ರಿನೋವೇಟ್ ಮಾಡಿದಾಗ ಸೊ ತುಂಬಾ ಚೇಂಜಸ್ ತೊಗೊಂಡಿದ್ದಾರೆ. ಹೊಸದಾಗಿ ಹೊಸ ಸ್ಟೈಲಿನೆಲ್ಲ ಇಂಟೀರಿಯರ್ಸ್ ಆಗಿರ್ಬೋದು, ಇಟಾಲಿಯನ್ ಇಂಟೀರಿಯರ್ಸ್ ಆಗಿರ್ಬೋದು ಎಲ್ಲ ಮಾಡಿದ್ದಾರೆ. ಈವನ್ ಬೆಡ್ರೂಮ್ ಆಗಿರ್ಬೋದು ಎಲ್ಲ. ಸೊ ಹಳೆ ಮನೆ ನಿಮ್ಮದಿದೆ, ಒಂದು 15-20 ವರ್ಷದ ಹಳೆ ಮನೆ ಇದೆ, ಬೋರ್ ಆಗಿದೆ ಅನ್ನೋರು ಸಹಿತ ಈ ಥರ ರಿನೋವೇಟ್ ಮಾಡಿ ಹೊಸ ಇಂಟೀರಿಯರ್ಸ್ನ ಮಾಡ್ಕೋಬೋದು. ಸೊ ನಾವಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರ ಊರಲ್ಲಿ ಜಾತ್ರೆ ಅಂದರೆ ಮಾದ್ಲಿ ಮಾಡ್ತಾರೆ. ಸೊ ಮಾದ್ಲಿ ಎಲ್ಲರ ಮನೇಲೂ ಕೊಡ್ತಾರೆ, ಹೋದವ್ರ ಮನೆಯಲ್ಲ. ಸೊ ಮಾದ್ಲಿ ಒಂದಿಷ್ಟು ಕಡುಬು ಎಲ್ಲ ತಿನ್ಕೊಂಡು ಬರೋಷ್ಟೊಳಗೆ ಇಲ್ಲೊಂದು ಕ್ಯೂಟಿ ಪೈ ಕಾಯ್ತಾ ಇತ್ತು. ಸೊ ಇಷ್ಟು ಚೆನ್ನಾಗಿದೆ ಅಲ್ವಾ, ನನಗಂತೂ ಒಳಗಡೆ ಹೋಗಲೇ ಇಲ್ಲ, ಇದ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದೆ. ಪುಟ ಇದು ಚೆನ್ನಾಗಿದೆ, ಪುಟ ಇದ್ರ ಮರಿ. ಓ ನಮ್ಮ ಚೆನ್ನಾಗಿದೆ ಕಂದ. ಇದು ಇವನು ಉಳೇಶನನ್ ಮಗ ಚೋಟು, ಆರ್ಯಾನ್ ಅಂತ ಹೇಳ್ಕೊಂಡು. ಎಷ್ಟು ಪ್ರೀತಿ ಮಾಡ್ತಿದೆ ಪುಟ, ಎಲ್ಲಿ ಹೋದ್ರು ಬಿಡಲ್ಲ ಅಲ್ಲನೇ. ಹೆಸರೇನು? ಜೆಸ್ಸಿ. ಜೆಸ್ಸಿ ಬಂತು, ನನ್ನ ಹತ್ರ ಬಂತು. ಅಯ್ಯೋ ಎಷ್ಟು ಗುಣ ಇದೆಯಾ ಪಾಪ. ಈಶಾ ಬಂದಿದ್ರೆ ಖುಷಿ ಪಡಿರೋ ಬಿಡು. ಏನ್ ಮಾಡುತ್ತ ನೋಡೋಣ ತಲೆಗೆ. ಯಪ್ಪ ಸೊ ಅವರು ಟೆರೇಸ್ ಮೇಲೆ, ಆ ಕಡೆ ಪಕ್ಕದಲ್ಲೂ ಗಾರ್ಡನ್ ಮಾಡಿದ್ದಾರೆ. ಟೆರೇಸ್ ಮೇಲೂ ಸಹಿತ ಈ ಥರ ಡ್ರಮ್ನ ಕಟ್ ಮಾಡಿಬಿಟ್ಟು ಅಲ್ಲೂ ಸಹಿತ ಗಿಡಗಳನ್ನ, ಮನೆಗೆ ಬೇಕಾಗಿರೋ ತರಕಾರಿ, ಹೂವು ಎಲ್ಲ ಬೆಳೆಸಿದ್ದಾರೆ. ಸೊ ಇಲ್ಲಿ ಅವ್ರದ್ದು ನ್ಯಾಚುರಲ್ ಆಗಿರೋ ಒಂದು ನಿಂಬೆಹಣ್ಣಿನ ಗಿಡ ಇದೆ. ಜಸ್ಟ್ ಹಿಂಗೆ ಅಲ್ಲಾಡ್ಸಿದ್ರೆ ಸಾಕು ಎಷ್ಟೊಂದು ನಿಂಬೆಹಣ್ಣು ಬರ್ತಾಯಿತ್ತು. ಆ್ಯಂಡ್ ಇಲ್ಲಿ ಈವನ್ ಕರಿಬೇವಿನ ಗಿಡ ದೊಡ್ಡ ಮರ ಆಗೋಗಿದೆ, ನೋಡ್ಬೋದು. ಅವರು ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು, ಅಂದರೆ ತುಂಬ ಹತ್ತಿರ ಹೋದ್ರೇ ಸಾಕು ಕರಿಬೇವಿನ ಸ್ಮೆಲ್ ಬರ್ತಾಯಿತ್ತು. ಸೊ ನಮ್ಮ ಅಣ್ಣ ಒಂದು ಇಷ್ಟು ಜಸ್ಟ್ ಹಿಂಗೆ ಅಲ್ಲಾಡ್ಸಿದ್ರೆ ಸಾಕು ಪುಟ್ಟು ಅಂತ ನಿಂಬೆಹಣ್ಣು ಬೀಳ್ತಾಯಿತ್ತು, ತೆಗೆದು ಕೊಡ್ತಾಯಿದ್ರು. ಅವರು ಸ್ಮೆಲ್ಲು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂದರೆ ನ್ಯಾಚುರಲಾಗಿ ಮನೆ ಗೊಬ್ಬರನೇ ಹಾಕಿರೋದ್ರಿಂದ ಅದು ಆರ್ಗ್ಯಾನಿಕಲಿ ತುಂಬ ಚೆನ್ನಾಗಿದೆ. ಈವನ್ ಎಲೆನೂ ಅಷ್ಟೇ, ಇದು ಕೋಲ್ಕತ್ತಾದ ಎಲೆ ಅಂತೆ. ಸೊ ಅದರದ್ದು ಸ್ಮೆಲ್ ಈಗ ಅಂದರೆ ನ್ಯಾಚುರಲಾಗಿ ಮನೆಯಲ್ಲೇ ಗೊಬ್ಬರ ಹಾಕ್ತಾಯಿದ್ರೆ ನಿಮಗೆ ಹತ್ತಿರ ಹೋದ್ರೇ ಸಾಕು ಅದ್ರ ಅರೋಮಾ ಸಿಕ್ಬಿಡುತ್ತೆ. ಯಾವ ತರಕಾರಿ ಇದೆ ಅದರದ್ದು, ನಿಂಬೆಹಣ್ಣಿಂದ ಆಗಿರ್ಬೋದು, ಎಲೆದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಅದೆಲ್ಲ. ಸೊ ಇದೆಲ್ಲ ನಮ್ಮ ದೊಡ್ಡಮ್ಮನ ಫ್ಯಾಮಿಲಿ, ನಮ್ಮ ಅಮ್ಮನ ಫ್ಯಾಮಿಲಿ, ತವ್ರ ಮನೆ. ಸೊ ಅವ್ರಿಗಲ್ಲೊಂದು ಕೇಕ್ ತಂದುಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಯಾಕೆಂದರೆ ರೀಸೆಂಟಾಗಿ ಅವ್ರು ಬ್ಯಾಂಕಲ್ಲಿ ಒಂದು ಅಧ್ಯಕ್ಷ ಆಗಿದ್ದರು. ಸೊ ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ಅಂತ ಹೇಳ್ಕೊಂಡು ಕ್ಯೂಟಾಗಿ ಸಣ್ಣದಾಗಿ ನಾವೊಂದು ಪಾರ್ಟಿ ಸೆಷನ್ ಮಾಡಿದ್ವಿ. ಮಿನಿ ರಿಸೆಪ್ಷನ್
ಶೆಟ್ಟಿ ಅಂತ ಪಾಪ ಅವ್ನಿಗೆ ಇಷ್ಟ ಇದೆ ಅಲ್ಲ ಕೇಳತಾ ಇಲ್ಲ. ಕೆಲವೊಂದು ಜನಕ್ಕೆ ಇಷ್ಟ ನಮ್ಮ ದೊಡ್ಡಮ್ಮನ ಮಗ ನೋಡಕ್ಕೆ ಸೇಮ್ ಜೂನಿಯರ್ ರಿಷಬ್ ಶೆಟ್ಟಿ ಥರನೇ ಇದ್ದಾನೆ. ಸೊ ಅವನಿಗೊಂದು ಸ್ವಲ್ಪ ಆಡ್ಕೊಂಡು ರೇಗಿಸ್ಕೊಂಡು ಬಂದ್ವಿ ಈ ಕಡೆ. ಈ ಚಿಕ್ಕ ಚೋಟಿನೂ ಸಹಿತ ನನ್ನ ಯೂಟ್ಯೂಬ್ನ ನೋಡ್ತಾಳಂತೆ. ಅವಳು ಹೇಳ್ತಾ ಇದ್ಲು ಸ್ಕೂಲಿಂದ ಬರ್ತಿದ್ದಂಗೆ ನಿಮ್ಮ ಯೂಟ್ಯೂಬ್ನ ಚಾನಲ್ ನೋಡ್ತೀನಿ ಆಂಟಿ ಅಂತ ಹೇಳ್ಸ್ಕೊಂಡಷ್ಟು ದೊಡ್ಡನ ಆಗ್ಬಿಟ್ಟಿದ್ದೀನಿ ನಾನು ಅಂತ ಅನಿಸ್ಬಿಡ್ತು. ಏನು ತರಕ್ಕೆ ಅಬು ಅಬು ಆಬು ಏನು ಆಬು ಅನ್ನೋದು. ಇವನು ನಮ್ಮ ಅಕ್ಕನ ಮಗ ವರುಣ್ ಅಂತ ಹೇಳ್ಕೊಂಡು ನಮ್ಮ ಮನೆಯ ಒಂದು ದೊಡ್ಡ ಕೂಸು ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಮನೇಲಿ ಫಸ್ಟ್ ಹುಟ್ಟಿರೋವಂಥದ್ದು, ಅಂದರೆ ನನ್ನ ಸ್ವಂತ ಮನೇಲಿ ಅಮ್ಮ ಅಪ್ಪ ಅಕ್ಕ ಅಣ್ಣದ್ರೊಳಗಡೆ ಹುಟ್ಟಿರೋವಂಥ ಫಸ್ಟ್ ಮಗು ವರುಣ್. ಸೊ ಅವನಷ್ಟು ದೊಡ್ಡ ಬೆಳೆದು ನಿಂತಿದ್ದಾನೆ. ನೆಕ್ಸ್ಟ್ ಅವ್ನು ಇನ್ನೊಂದು ಚಿಕ್ಕವನು ಧನ್ವೀರ್. ಅವನೊಂದು ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ, ಯಾವಾಗಲೂ ನಮ್ಮ ಮನೆ ಹೋಗೋದು ಬರೋದು ಮಾಡ್ತಾನೆ. ಇವನಿರಲ್ಲ ಬಿಕಾಸ್ ಇವ್ನು ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತಿರ್ತಾನೆ ಅಂತ. ನೆಕ್ಸ್ಟ್ ಅದೇ ದಿನ ಈವ್ನಿಂಗು ಟೀ ಪಾರ್ಟಿಗೆ ಅಂತ ಹೇಳ್ಕೊಂಡು ನಮ್ಮ ಚಿಕ್ಕಮ್ಮನ ಮನೆ ಮಕ್ಕಳೆಲ್ಲ ಬಂದಿದ್ದರು. ಅಂದರೆ ಇವರೆಲ್ಲ ನಮ್ಮ ಚಿಕ್ಕಮ್ಮನ ಮನೆ ಹೆಣ್ಮಕ್ಳು. ಸೊ ಅವ್ರದ್ದು ಮೊಮ್ಮಕ್ಕಳು ಅಂದರೆ ಮೊಮ್ಮಕ್ಕಳೆಲ್ಲ ಸೇರಿಕೊಂಡು ನಾವೆಲ್ಲರೂ ಒಂದು ಫ್ಯಾಮಿಲಿ ಅಂದರೆ ಕಸಿನ್ಸ್ಗಳು ಸೊ ಸೇರಿಕೊಂಡು ಒಂದು ಸ್ಮಾಲ್ ಸ್ನ್ಯಾಕ್ಸ್ ಪಾರ್ಟಿ ಮಾಡಿದ್ವಿ. ನಮಗಿಂತ ನಮ್ಮ ಮಕ್ಕಳೇ ಎಲ್ಲ ಜಾಸ್ತಿ ಜನ ಇದ್ದಾರೆ ಅಂತ ಅನ್ನಿಸ್ತು ಇವ್ರನ್ನೆಲ್ಲ ನೋಡಿದ ಮೇಲೆ. ಕಸಿನ್ಸಿನ ಕಿಡ್ಸ್ ಎಲ್ಲರಿಗೂ ಎರಡೆರಡು ಮಕ್ಕಳಿರೋದ್ರಿಂದ ಎಲ್ಲರದು ಸೇರಿಕೊಂಡು ಅಷ್ಟು ಮನೆ ತುಂಬ ಮಕ್ಕಳು ಕಾಣಿಸ್ತಾ ಇದ್ರು. ಇವಾಗ ಒಂದು ಕ್ಯೂಟ್ ಆಗಿರೋ ಟೀ ಪಾರ್ಟಿ ಮಾಡಿಕೊಂಡು ಅವರು ಆ ಕಡೆ ಹೋದರು. ಫ್ರೆಂಡ್ ಬಂದಿದ್ದಾನೆ ಅಂತ ಹೇಳ್ತೀನಿ. ಎಷ್ಟು ಕ್ಯೂಟ್ ಇದೆಯಾ ವರುಣ್. ಅಯ್ಯೋ ನಾಚಿಕೆ ಎಳಿಬೇಕು ಜೋರಾಗೆ. ಇನ್ನೊಂದ್ಸಲ ಹೇಳ ಕೇಳಿಸ್ಲಿಲ್ಲ. ನಾ ಬರ್ಲೆ ಕ್ಯೂಟ್ ಇದೆಯಾ ವರುಣ್. ನಾ ಬರ್ತೇನೆ ಬಾಯ್. ಕ್ಯೂಟ್ ಇದೆಯಾ ವರುಣ್. ಎಸ್ಕೇಪ್ ಆಗ್ತಿದ್ದಾನೆ. ಸರಿ ಬಾಯ್ 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 ಬಾಯ್. ಇವ್ ನಮ್ಮನೆ ದೊಡ್ಡ ಕೂಸಲ್ವಾ, ನೆಕ್ಸ್ಟ್ ಅವನದೇ ಮದುವೆ ಅಂತ ಹೇಳ್ಕೊಂಡು ಈಗಲಿಂದನೇ ಕಾಲಿಳಿತಾ ಇದ್ದೀವಿ ಅವನಿಗೆ ಕಾಡ್ಸ್ಕೊಂಡು ಕ್ಯೂಟ್ ಇದೆಯಾ ಅಂತ ಹೇಳ್ಕೊಂಡು. ಸೊ ನೆಕ್ಸ್ಟು ನಾವೆಲ್ಲ ಹೋಗಿರೋದು ಈವ್ನಿಂಗ್ ಜಾತ್ರೆ, ಆ್ಯಕ್ಚುಲಿ ರಿಯಲ್ ಜಾತ್ರೆ ನೋಡಲಿಕ್ಕೆ, ಅಂದರೆ ಅಮ್ಯೂಸ್ಮೆಂಟ್ ಪಾರ್ಕು ಮಠ ದೇವಸ್ಥಾನ ಎಲ್ಲ ನೋಡಲಿಕ್ಕೆ ಹೋಗ್ತಾ ಇರೋದು. ಸೊ ಇದು ಹಾವೇರಿಯಲ್ಲಿ ಯಾಕಪ್ಪ ಇಷ್ಟೆಲ್ಲ ನೆಂಟರು ಒಂದೇ ಕಡೆ ಸೇರಿದ್ದಾರೆ ಅಂತಂದರೆ ಹಾವೇರಿಯಲ್ಲಿ 3 ಜನ ಮನೆ ಇದೆ. ಒಂದು ನಮ್ಮ ಅಕ್ಕಂದು, ನಮ್ಮಮ್ಮನ ಅಕ್ಕಂದು, ನಮ್ಮಮ್ಮನ ತಂಗಿದು. ಕನ್ಫ್ಯೂಷನ್ ಆಗಬೇಡಿ, ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅಕ್ಕ. ಸೊ ಇವರೆಲ್ಲರದ್ದು ಮನೆ ಇಲ್ಲೇ ಇರೋದ್ರಿಂದ ನಾವಿಲ್ಲಿ ಹಾವೇರಿಯಲ್ಲಿ ಎಲ್ಲ ನೆಂಟರು ಸೇರಿರ್ತೀವಿ. ಇದು ಮಠ, ಹಾವೇರಿಯ ಹುಕ್ಕೇರಿಯ ಮಠ ಜಾತ್ರೆಗೆ ನಾವು ಬಂದಿರೋದು. ಈ ಸಲ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲೇ ಮಾಡಿದ್ದಾರೆ ಜಾತ್ರೆಯನ್ನು. ಸೊ ಈವನ್ ಅಲ್ಲೆಲ್ಲ ಹೂವಿನ ಒಂದು ಅಲಂಕಾರದ ಒಂದು ಸಪ್ರೇಟ್ ಝೋನೇ ಮಾಡಿದರು, ಫ್ಲವರ್ ಶೋ ಅಂತ ಹೇಳ್ಕೊಂಡು. ಸೊ ತುಂಬ ಚೆನ್ನಾಗಿತ್ತು ಎಲ್ಲದೂ ಸಹಿತ. ಅರೇಂಜ್ಮೆಂಟ್ ಆಗಿರ್ಬೋದು, ಎಲ್ಲೂ ಗದ್ದಲ ಇರಲಿಲ್ಲ, ಎಲ್ಲ ಕ್ಲೀನ್ನೆಸ್ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದರು. ನಮಗೆಲ್ಲ ನೋಡೋಕ್ಕಿಂತ ಹೆಚ್ಚಾಗಿ ನನ್ನ ಮಗಳಿಗೆ ಈ ಆಟ ಆಡೋದೇ ಕಾಯ್ತಾ ಇದ್ಲು. ಸೊ ಫೈನಲಿ ಅವಳನ್ನ ಹೊರಗಡೆ ಕರ್ಕೊಂಬಂದಿರೋದು ಮನೆಯಿಂದ ಆಟಾಡಲಿಕ್ಕೆ ಅಂತ ಹೇಳ್ಕೊಂಡು ಫುಲ್ ಎಂಜಾಯ್ ಮಾಡಿದ್ಲು. ಇಷ್ಟೊಂದು ಆಟ ಸಾಮಾನು ಸಿಕ್ಕಿದೆ ಅಂತ, ಇದನ್ನ ಆಟಾಡ್ತೀನಿ ಅಂತ ಮನೆಯಲ್ಲೇ ಹೇಳ್ಕೊಂಡು ಬಂದು ಟಿಕೆಟ್ ಎಲ್ಲ ಅವಳೇ ತೊಗೊಂಡು ಆಟಾಡ್ತಿರೋದು. ಇವಾಗೆಲ್ಲ ನಾವು ಜಾತ್ರೆಯಲ್ಲಿ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳು ಜಾತ್ರೆಯಲ್ಲಿ ಎಂಜಾಯ್ ಮಾಡೋದೇ ಜಾಸ್ತಿ ಆಗಿದೆ. ಯಾಕೆಂದರೆ ಅವಾಗ ನಮಗೊಂದು ಜೋಶ್ ಇತ್ತು, ಜಾತ್ರೆ ಅಂದರೆ ಈ ಆಟ ಸಾಮಾನು, ಈ ಥಿಂಗ್ಸ್ ತೊಗೋಬೇಕು, ಅದು ತೊಗೋಬೇಕು, ಇದು ತಿನ್ನಬೇಕು ಅಂತ. ಸೊ ನಾವು ಅವಳಿಗೆ ಆಟಾಡಕ್ಕೆ ಬಿಟ್ಟು ಸ್ವಲ್ಪ ಮಿರ್ಚಿ ಮಂಡಕ್ಕಿ, ಹಾವೇರಿಯ ಸ್ಪೆಷಲ್ ಮಿರ್ಚಿ ಮಂಡಕ್ಕಿ, ಆಲೂ ಟ್ವಿಸ್ಟರ್ ಎಲ್ಲ ತೊಗೊಂಡು ಎಂಜಾಯ್ ಮಾಡ್ತಾಯಿದ್ವಿ. ಸೊ ಅವಳು ಸಹಿತ ಎಲ್ಲದೂ ಆಟಾಡಿದ್ಲು. ಅಲ್ಲಿ ಟ್ರೈನ್ ಆಟಾಡಿದ್ಲು. ಇದರೊಳಗೆ ಹಾಡು ಬರಲಿಕ್ಕೂ ಹಾಡಿಗೆ ತಕ್ಕಂಗೆ ಡ್ಯಾನ್ಸ್ ಬೇರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಬ್ಯಾಂಗಲ್ ಬಂಗಾರಿ ಅವ್ರ ಫೇವ್ರೆಟ್ ಸಾಂಗು. ಸೊ ಅವಳು ಸಹಿತ ಎಲ್ಲದೂ ಆಟ ಆಡ್ಕೊಂಡ್ಳು. ಇನ್ನು ನಮಗೆಲ್ಲ ಆಟ ಆಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಯಾಕೆಂದರೆ ಇವಾಗ ಆಗೋಗಿದೆ ಅನಿಸುತ್ತೆ, ಗೊತ್ತಿಲ್ಲ. ಇವಾಗ ನಮಗೆ ಜೋಶೇ ಬರೋಲ್ಲ. ಅಷ್ಟು ದೊಡ್ಡದು ಹತ್ತಬೇಕಾ ಅಂತ ಅಂದರೆ ತಲೆಯೆಲ್ಲ ತಿರ್ಗೋಂಗಾಗತ್ತೆ. ಸೊ ಯಾವುದನ್ನು ಹತ್ತಲಿಲ್ಲ, ಜಸ್ಟ್ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಅವತ್ತಿನ ದಿನವೇ ಅವ್ರ ಊರಲ್ಲಿ ತೇರು ನಡೀತಾ ಇತ್ತು. ಸೊ ತೇರನ್ನ ನೋಡಿಕೊಂಡು ನಾವು ಈ ಜಾತ್ರೆ ಮಹೋತ್ಸವ ಏನಿದೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಸಾಗರಕ್ಕೆ ಹೊರಟ್ವಿ. ಸೊ ಸಾಗರಕ್ಕೆ ಹೋಗೋಕ್ಕಿಂತ ಮುಂಚೆ ಮತ್ತೆ ಒಂದೆರಡು ಪ್ಲೇಸಲ್ಲಿ ಇಳಿತೀವಿ, ಯಾಕಂದರೆ ಊರ ಕಡೆ ಬಂದಿದ್ದೀವಿ ಅಂದರೆ ಊರ ಕಡೆ ನೋಡಲೇಬೇಕಲ್ಲ. ನಮ್ಮ ಫಸ್ಟ್ ಸ್ಟಾಪು ಕಲ್ಲಾಪುರ. ಸೊ ಇದು ಹಾವೇರಿಯಿಂದ ಜಸ್ಟ್ 8 ಕಿಲೋಮೀಟ್ರ್ ಅಷ್ಟೇ ಇದೆ ಕಲ್ಲಾಪುರ ಅಂತ ಊರು. ಇದು ನಮ್ಮ ಅಕ್ಕನ ಊರು ಅಂತಲೇ ಹೇಳ್ಬೋದು, ಯಾಕಂದರೆ ನಮ್ಮ ಭಾವನ ತವ್ರ ಮನೆ. ಸೊ ಅದು ನಮ್ಮ ಅಕ್ಕನ ಅತ್ತೆ. ಸೊ ನಮ್ಮ ಅಕ್ಕನಿಗೆ ಕೊಟ್ಟಿರೋದು ಆ್ಯಕ್ಚುಲಿ ಮೂಲ ಊರು ಕಲ್ಲಾಪುರ, ಆದರೆ ಅವ್ರು ಸಿಟಿ ಹಾವೇರಿಯಲ್ಲಿ ಇರ್ತಾರೆ. ಸೊ ಬಟ್ ಆದರೆ ಅವ್ರ ಅತ್ತೆ, ಅವರ ಪೂರ್ತಿ ಭಾವನ ರಿಲೇಟಿವ್ಸ್, ಅಕ್ಕ ತಮ್ಮ ಎಲ್ಲರೂ ಸೇರ್ಕೊಂಡು ಇದೇ ಹಳ್ಳಿ ಮನೆಯಲ್ಲೇ ಇರ್ತಾರೆ. ಸೊ ಇದು ಹಳ್ಳಿ ಮನೆ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಅವ್ರದ್ದು 9 ಎಕರೆ ಹೊಲ ಗದ್ದೆ ಎಲ್ಲ ಇದೆ. ಅದನ್ನು ನೋಡಿಕೊಂಡು ಹಳ್ಳಿಯಲ್ಲೇ ಒಂದು ಮನೆ ಮಾಡ್ಕೊಂಡು ಇರ್ತಾರೆ.
ಇಲ್ಲಿ ದನ ಕರುಗಳು ಕುರಿ ಎಲ್ಲ ಇರುತ್ತೆ. ಅಂದರೆ ಇದು ಕಂಪ್ಲೀಟ್ಲಿ ಹಳ್ಳಿ ವಾತಾವರಣನೇ ಅಂತ ಹೇಳ್ಬೋದು. ಹಳ್ಳಿನೇ, ಜಸ್ಟ್ ಸಿಟಿಯಿಂದ 8 ಕಿಲೋಮೀಟ್ರ್ ಹೊರಗಡೆ ಇದೆ ಅಷ್ಟೇ. ಸೊ ನಿಮಗಿಲ್ಲಿ ವಿಂಟೇಜ್ ವೈಬ್ಸೇ ಸಿಗುತ್ತೆ. ಅದೇ ಹಂಚು ಮಿಡಲಲ್ಲಿ ಆ ಇಣುಕಿರೋ ಅಂಥ ಒಂದು ಗ್ಲಾಸಸ್ಗಳು, ಅದರಿಂದ ಬೆಳಕು ಕಾಣಿಸ್ತದಾಗಿರ್ಬೋದು, ಈ ಚಪ್ಪಟಿ ಕಲ್ಲು. ಸೊ ನಡೀತಾ ಇದ್ರೇ ನಮಗೊಂಥರ ವಿಂಟೇಜ್ ಹಳೆ ಕಾಲಕ್ಕೆ ಹೋದಂಗೆ ಅನಿಸುತ್ತೆ. ನಾನಂತೂ ಇಲ್ಲಿ ಚಿಕ್ಕಕ್ಕಿರ್ತಾ ಅಕ್ಕನ ಊರಿಗೆ ಬರ್ತಿದ್ದೆ ಹಾಲಿಡೇಸ್ ಅಂದರೆ. ತುಂಬ ಆಟ ಆಡಿದ್ದೀನಿ. ಇಲ್ಲಿ ದನ ಕರುಗಳು ಪಕ್ಕಕ್ಕೆ ಇರುತ್ತೆ, ಈ ಕಡೆ ಕೊಟ್ಟಿಗೆ ಆ ಕಡೆ ಮನೆ ಅಂತಂದರೆ. ಸೊ ಅದಂತೂ ಕ್ಯೂಟ್ ಇರುತ್ತೆ, ನೋಡೋಕ್ಕೇ ಚೆನ್ನಾಗಿ ಅನಿಸುತ್ತೆ. ದನ ಕರು, ಅಲ್ಲಿ ಟ್ರ್ಯಾಕ್ಟರ್ಗಳು, ಅಲ್ಲಿ ನಾಯಿ ಮರಿಗಳು, ಈ ಕಡೆ ಎಲ್ಲ ಇದು ಕುರಿ, ಟಗರು ಅನಿಸುತ್ತೆ, ಟಗರು. ಸೊ ಎವ್ರಿಥಿಂಗ್. ಸೊ ಇದು ಅಕ್ಕನ ಮನೆ. ನಾನು ಚೈಲ್ಡ್ಹುಡ್ನ ತುಂಬ ಅಂದರೆ ಹಾಲಿಡೇಸ್ ಅಂದರೆ ನಾನು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದು ಜಾಸ್ತಿ. ಸೊ ಈ ಮನೆಯಲ್ಲಿ ನಂಗೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಯಾಕಂದರೆ ನಾನು ಇಲ್ಲಿ ತುಂಬ ಬೆಳೆದಿದ್ದೀನಿ, ಇಲ್ಲೇ ಆಟ ಆಡಿಕೊಂಡು. ಹಳೆ ಟಿ ವಿನೂ ಇಲ್ದಂಗೆ ಆಟ ಆಡಿರೋವಂಥ ಒಂದು ಟೈಮ್ ಅಂದ್ರೆ ಇಲ್ಲಿ ಇದೆ ಅಂತಲೇ ಹೇಳ್ಬೋದು. ಮನೆ ಹಿಂದ್ಗಡೆನೆ ಹೊಲ ಗದ್ದೆ ಎಲ್ಲ ಇರೋದು ಅವ್ರದ್ದು. ಸೊ ತೋಟದ ಮಧ್ಯದಲ್ಲೇ, ಅಂದರೆ ಗದ್ದೆಗಳ ಮಧ್ಯದಲ್ಲೇ ಈ ಮನೆ ಇದೆ ಅಂತ ಹೇಳ್ಬೋದು. ಸೊ ಎಲ್ಲ ದನ ಕರುಗಳು ಎಲ್ಲ ಮೇಯಿಸ್ಕೊಂಡು ಚೆನ್ನಾಗಿ ಒಂದೊಳ್ಳೆ ಹಳ್ಳಿ ವಾತಾವರಣ. ಪಕ್ಕದಲ್ಲಿ ದೇವಸ್ಥಾನದ ಆವರಣದಲ್ಲೇ ಈ ಮನೆಯೂ ಸಹಿತ ಇರೋದು. ಸೊ ಇಲ್ಲಿ ಮಾವಿನ ಗಿಡಗಳಾಗಿರ್ಬೋದು, ಚಿಕ್ಕ ಗಿಡಗಳಾಗಿರ್ಬೋದು, ತುಂಬ ತೋಟದಲ್ಲಿ ತುಂಬ ಗಿಡ ಮರಗಳೆಲ್ಲ ಇದೆ. ಅದ್ರ ಜೊತೆಗೆ ಸೀಸನಿಗೆ ಏನು ಬೇಕು ಅದನ್ನು ಸಹಿತ ಹಾಕಿರ್ತಾರೆ ಹೊಲಗದ್ದೆಯಲ್ಲಿ. ಸೊ ಕಂಪ್ಲೀಟ್ ಹೊಲಗದ್ದೆ ಎಲ್ಲ ನೋಡೋಕೆ ಹೋಗಲಿಲ್ಲ, ಯಾಕಂದರೆ ನಮಗೂ ಟೈಮ್ ಆಗುತ್ತೆ ಊರಿಗೆ ಹೋಗಲಿಕ್ಕೆ ಅಂತೇಳಿ. ಸೊ ಇಲ್ಲಿ ಚಿಕ್ಕ ಚಿಕ್ಕ ನಾಯಿ ಮರಿಗಳು ಬೇರೆ ಇದ್ದಾವೆ, ಕ್ಯೂಟಾಗಿ ರೀಸೆಂಟಾಗಿ ಹಾಕಿದ್ದಂತೆ. ಸೊ ಅದನ್ನು ಸಹಿತ ನೋಡಿಕೊಂಡು, ಅಂದರೆ ಈ ಮಕ್ಕಳಿಗೆಲ್ಲ ಇದು ಕರ್ಕೊಬಂದಾಗ ಹಳ್ಳಿ ವಾತಾವರಣ ಅಂದರೆ ಏನು ಅಂತ ಇಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಎಲ್ಲದೂ ಇದ್ದಾರೆ ನೋಡಿ ಇಲ್ಲಿ, ದನ ಕರುಗಳು, ಹೊಲ ಗದ್ದೆ ಗಿಡಗಳು ಎಲ್ಲ ಚೆನ್ನಾಗಿ ಅನಿಸುತ್ತೆ ಈ ವಾತಾವರಣ. ಎಲ್ಲ ಸಿಟಿ ಲೈಫೆಲ್ಲ ನೋಡಿ ಬೋರ್ ಆದವರಿಗೆ ಒಂದು ಸಲ ಈ ಥರ ಒಂದು ಹಳ್ಳಿ ಊರಿಗೆ ಬಂದು ಟೈಮ್ ಸ್ಪೆಂಡ್ ಮಾಡಿದಾಗ ತುಂಬ ಸಂತೃಪ್ತಿ ಆಗುತ್ತೆ. ಈ ದೊಡ್ಡ ದೊಡ್ಡ ಖಜಾನೆ ಇಡೋವಂಥ ಒಂದು ದೊಡ್ಡ ಡಬ್ಬಿಗಳು ಹಳೆಯ ಕಾಲದ್ದು, ಈ ಥರ ನೋಡಿದಾಗ ವಿಂಟೇಜ್ ಅಂದರೆ ಹಳೆಯ ಕಾಲಕ್ಕೆ ಹೋದಂಗೆ ಅನಿಸುತ್ತೆ. ಹಳೆ ಕಾಲ ಟಿ ವಿ, ಹಳೆ ಕಾಲ ಥಿಂಗ್ಸು. ಸೊ ಅದೇ ಆ ಲೈಫೇ ಮಸ್ತ್ ಅನಿಸುತ್ತೆ. ಈ ಫೋನ್ ಯುವಕ್ಕಿಂತ ದಟ್ ವಾಸ್ ದ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು. ಜಗಲಿ ಕಟ್ಟೆ ಇಲ್ಲೆಲ್ಲ ಕೂತ್ಕೊಂಡು ಏನು ಚೌಕಾಬಾರ ಆಡೋದಾಗಿರ್ಬೋದು. ಸೊ ಅವೆಲ್ಲ ಮೆಮೊರೀಸ್ ಚೆನ್ನಾಗಿ ಫೀಲ್ ಆಗ್ತಿದೆ. ಹಾವು ಏಣಿ ಎಲ್ಲ ಆಡೋದು, ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡೆಯೋದು ಎಲ್ಲ. ಅಮ್ಮ ಇಲ್ಲೇ ಇದ್ಬಿಡಿ ಅಮ್ಮ, ಅದೇ ಹೇಳಿದ್ದು, ತೋಟದಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ನಮ್ಮತ್ತೆ ಖುಷಿಯಾಗಿ. ಇದೇನು ಹತ್ರಕ್ಕೆನ ಅಲ್ಲ, ಇದು ಹತ್ರಕ್ಕಿನ ಗೊತ್ತಿಲ್ಲಮ್ಮ, ನಂಗೆ ಏನು ಐಡಿಯಾ ಇಲ್ಲಪ್ಪ. ನಮ್ಮ ಅತ್ತೆಗೂ ಗಿಡಗಳಂದ್ರೆ ಎಲ್ಲ ಹುಚ್ಚು ಅಂತ ಗಿಡದಲ್ಲೇ ಮುಳುಗೋಗಿದ್ರು. ಒಂದಿಷ್ಟು ಗಿಡಗಳನ್ನೆಲ್ಲ ತೊಗೊಂಡು ಮನೆಗೆ ಬೆಳೆಸೋಣ ಅಂತ ತೊಗೊಂಡು ನಾವಿನ್ನು ಸಾಗರ ಕಡೆ ಪ್ರಯಾಣ ಮಾಡ್ತಿರೋದು. ಸೊ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು, ನಮ್ಮ ಅಕ್ಕನ ಮೇಲೆ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಡೈರೆಕ್ಟಾಗಿ ಇಲ್ಲೇ 8 ಕಿಲೋಮೀಟ್ರ್ ದೂರ ಬಂದು ಹಳ್ಳಿಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸಾಗರಕ್ಕೆ ಹೊರಡ್ತಾ ಇರೋದು. ನೆಕ್ಸ್ಟ್ ಸ್ಟಾಪು ಸಾಗರದಿಂದ ಹಾವೇರಿ ಮಧ್ಯದಲ್ಲಿ ಒಂದು ಹಂಸಪಾವಿ ಅಂತ ಊರು ಬರುತ್ತೆ. ಅದು ನಮ್ಮ ಅಜ್ಜಿ ಊರು, ಅಂದರೆ ನಮ್ಮ ಅಮ್ಮನವರು. ಸೊ ಇಲ್ಲಿ ನಾನು ಇಲ್ಲಿ ಹುಟ್ಟಿಲ್ಲ, ಬಟ್ ನಮ್ಮಮ್ಮ ಎಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ. ಸೊ ಈ ಊರಲ್ಲೂ ಒಂದು ಸ್ಟಾಪ್ ಮಿಡಲಲ್ಲೇ ಬರೋದ್ರಿಂದ ಒಂದು ಸ್ಟಾಪ್ ನಮ್ಮಮ್ಮ ನಂತವ್ರ ಮನೆಗೂ ಕರ್ಕೊಂಡು ಹೋಗ್ತೀನಿ ಅಂತ ಬಂದರು. ಈ ಮನೆಯೂ ಸಹಿತ ಫಾರ್ಮ್ ಹೌಸೇ, ಅಂದರೆ ಪಕ್ಕದಲ್ಲೇ ತೋಟ, ಗದ್ದೆ, ಹೊಲ ಎಲ್ಲ ಅದ್ರ ಮಧ್ಯದಲ್ಲೇ ಮಾಡಿರೋವಂಥ ಒಂದು ಮನೆ ಇದು. ಸೊ ಇಲ್ಲಿ ದನ ಕರುಗಳು, ಇದು ಹೋರಿ, ಬಸವಣ್ಣ, ಗೌರಿ ಎಲ್ಲ ಇದ್ದಾವೆ ಇಲ್ಲಿ. ಇವ್ರು ಮಾತಾಡ್ಸೋದು ಅಲ್ಲ, ನಾಗನ ಇವರು ನಮ್ಮ ಮಾವ, ಅಂದರೆ ನಮ್ಮಮ್ಮನ ತಮ್ಮ. ಅವರೇ ಅವ್ರ ಊರಲ್ಲಿ, ಅಂದರೆ ತವರೂರಲ್ಲಿ ಇರೋರು. ಸೊ ಎಷ್ಟು ಕ್ಯೂಟಾಗಿದೆ, ಮುದ್ದಾಗಿ ಇದೆ ಇದಂತೂ ಹೋರಿ. ತುಂಬ ಚೆನ್ನಾಗಿದೆ. ಅದ್ರದ್ದು ಕಿವಿ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ನೋಡ್ತಾನೇ ಇರಬೇಕು ಅನ್ಸುತ್ತೆ, ಅಷ್ಟು ಮುದ್ದಾಗಿದೆ. ಸೊ ನಮ್ಮ ಅಜ್ಜಿ ಊರಲ್ಲಿ ನಮ್ಮ ಮಾವನ ಮನೇಲಿ ನಾವು ಇವಾಗ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಟೀ ಕುಡ್ಕೊಂಡು ಒಂದು ಸ್ನ್ಯಾಕ್ ಅಂತೇಳಿ ಮಂಡಕ್ಕಿ ಚೂರ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಒಂದು ಸ್ಟಾಪ್ ಮಾಡಿರೋದು. ಸೊ ಇದು ನಮ್ಮ ತವ್ರ ಮನೆ, ಅಂದರೆ ನಮ್ಮ ಅಮ್ಮನೂರು ಆಗಿರೋದ್ರಿಂದ ಒಂಥರ ಚೆನ್ನಾಗಿ ಫೀಲ್ ಕೊಡುತ್ತೆ ನೋಡಿ. ಈ ಕಿಟಕಿಲಿ, ಇದು ಅಡುಗೆ ಮನೆ ಕಿಟಕಿಲೂ ಸಹಿತ ದನ ಕರುಗಳು ಕಾಣಿಸ್ತಿದೆ. ಎಷ್ಟು ಚೆನ್ನಾಗಿರುತ್ತಲ್ಲ ಫೀಲಿಂಗು. ಅಡುಗೆ ಮಾಡ್ತಾ ಅವ್ರನ್ನೂ ಮಾತಾಡಿಸ್ಕೊಂಡು, ನನಗೂ ನಮ್ಮ ಮನೇಲಿ ಒಂದು ದನ ಇರಬೇಕು ಅಂತ ಆಸೆ ಇದೆ. ಅದೊತ್ತು ಕುಳ್ಳಗಿರುತ್ತಲ್ಲ, ಆ ಥರ ದನ ನಮ್ಮ ಮನೇಲೂ ತರಬೇಕು ಅಂತ ಆಸೆ ಇದೆ. ಹೋಪ್ಫುಲಿ ಒನ್ ಡೇ ಕಂಪಲ್ಸರಿಯಾಗಿ ತಂದೆ ತರ್ತೀನಿ. ಆ ದನ ಎಲ್ಲರೂ ಸಿಕ್ಕಾಗ, ನಮಗಿಷ್ಟ ಆದಾಗ ನಮ್ಮ ಮನೆ ಬರಬೇಕಾಗಿರೋ ದನನ ತೊಗೊಂಬರ್ತೀವಿ. ಸೊ ಇಲ್ಲಿ ಸಹಿತ ಮಂಡಕ್ಕಿ ಚೂಡ ಎಲ್ಲ ತಿಂದ್ಕೊಂಡು ನಾವು ನೆಕ್ಸ್ಟ್ ಹೊರಟ್ವಿ ಸಾಗರಕ್ಕೆ.
ಅಲ್ಲಿ ನೋಡಿ ಅದಕ್ಕೆ ಎಷ್ಟು ಸೊಕ್ಕು ಅಂದರೆ ಅಲ್ಲಿಂದನೇ ನೋಡಿ ಹಾಯ್ ಬಾಯ್ ಅಂತೆ ಒಂಚೂರು ಬಂದು ಅಲ್ಲಾಡ್ತಾನೂ ಇಲ್ಲ, ಎಷ್ಟು ಕ್ಯೂಟಾಗಿ ನೋಡ್ತಿದ್ದೆ ನಾನು ಮಾತಾಡ್ಸಿದ್ರು ಸಹಿತ. ಸೊ ಆಮೇಲೆ ಇವ್ರ ಮನೇಲಿ ಇವ್ರ ಸೊಸೆ ಡಾಕ್ಟ್ರ್ ಇರೋದ್ರಿಂದ, ಸೊ ಅವರಿಗೆಲ್ಲ ಡಾಕ್ಟರ್ ಕಿಟ್ಗಳೆಲ್ಲ ತುಂಬ ಬರ್ತಾ ಇರೋದ್ರಿಂದ ನಮಗೆ ಅದನ್ನೇ ಗಿಫ್ಟ್ ಕೊಟ್ಟಿದ್ದಾರೆ, ಟಿಶ್ಯೂ ಪೇಪರ್ ಗಿಫ್ಟ್ಗಳನ್ನ. ಸೊ ಅವ್ರದ್ದೊಂದು ಮೆಡಿಕಲ್ ಶಾಪು ಮತ್ತು ಡಾಕ್ಟರ್ ಶಾಪೂ ಸಹಿತ ಇದೆ. ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ನಾವಿವಾಗ ನಮ್ಮ ಅಜ್ಜಿ ಊರಿಂದ ನಮ್ಮ ಊರ ಕಡೆ ಪಯಣ. ನಮ್ಮ ಫ್ಯಾಮಿಲಿಲಿ ಪಕ್ಕಾ ರೈತರು ಅಂದರೆ ಇವರೇ ನಮ್ಮ ಅಜ್ಜಿ ಫ್ಯಾಮಿಲಿ. ಸೊ ಇಲ್ಲೇ ಗದ್ದೆ ಪಕ್ಕದಲ್ಲೇ ಮನೆ ಮಾಡಿಕೊಂಡು ಇನ್ನು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಅದೊಂಥರ ಖುಷಿ. ಅವರು ಮುಂದಿನ ಪೀಳಿಗೆ ಡಾಕ್ಟರ್ಸ್ ಫ್ಯಾಮಿಲಿ ಆಗಿದ್ರು ಸಹಿತ ಅವರು ಇನ್ನೂ ನಮ್ಮ ಒಂದು ಹಳೆಯ ಕಾಲದ ಪದ್ಧತಿಗಳನ್ನೇ ಮಾಡಿಕೊಂಡು ಬರ್ತಿದ್ದಾರೆ. ಸೊ ಅಲ್ಲಿಂದ ನಾವು ಹೊರಡ್ತಾ ನಮಗೆ ದಾರಿಯಲ್ಲಿ ಸಿಕ್ಕಿರೋದು ಈ ಸೂರ್ಯಕಾಂತಿ ತೋಟ. ನಾನಂತೂ ಫಸ್ಟ್ ಬಿಡಲೇ ಇಲ್ಲ, ಪ್ಲೀಸ್ ನಿಲ್ಲಿಸಿ, ನಾನು ಇಲ್ಲೊಂದು ಫೋಟೋ ತಗೊಳ್ಳೇಬೇಕು ಅಂತ ಹೇಳ್ಕೊಂಡು ಒಂದು ಫೋಟೋ ಸೆಷನ್ ಮಾಡಿಕೊಂಡು, ಬಿಕಾಸ್ ನೆಕ್ಸ್ಟ್ ಡೇ ಜನವರಿ 1 ಇತ್ತು. ಸೊ ಅದಕ್ಕೆ ನ್ಯೂ ವರ್ಷಕ್ಕೆ ನ್ಯೂ ಫೋಟೋ ಹಾಕಬೇಕಾಗತ್ತಲ್ವ. ಸೊ ನ್ಯೂ ಫೋಟೋ ಹಾಕಬೇಕು ಅಂತ ಇಲ್ಲೇ ಒಂದು ಫೋಟೋ ಸೆಷನ್ ಮಾಡಿಕೊಂಡು ಎಲ್ಲ ಸೂರ್ಯಕಾಂತಿಗಳಿಗೆ ಹಾಯ್ ಬಾಯ್ ಮಾಡಿಕೊಂಡು ನಾವು ಸಾಗರಕ್ಕೆ ಹೊರಟ್ವಿ. ಸೊ ಇದಾಗಿತ್ತು ನಾನು 3 ದಿನದ್ದು ಹಾವೇರಿಯ ಒಂದು ಜರ್ನಿ. ಸೊ 3 to 4 days ಇದ್ವಿ ನಾವಲ್ಲಿ. ಸೊ ಹೋಗ್ಬೇಕಾದ್ರೆ ಜಸ್ಟ್ ಒಂದೊಂದೇ ಸೂಟ್ಕೇಸ್ ಒಯ್ದ್ರು, ಬರ್ತಾ ಎಷ್ಟೊಂದು ಲಗೇಜ್ ಆಗಿದೆ ಅಂದರೆ ಹಬ್ಬ. ಬಿಕಾಸ್ ಅಲ್ಲೆಲ್ಲ ತುಂಬ ಕಡಿಮೆಗೆ ಸಿಗುತ್ತೆ, ಹೂವು ಕಡಿಮೆ ಸಿಗುತ್ತೆ, ಮಂಡಕ್ಕಿ ಕಡಿಮೆ ಸಿಗುತ್ತೆ, ಗಿಡ ಎಲ್ಲ ಅಲ್ಲೊಂದು 20 ರೂಪಾಯಿ ಗಿಡ ಅದೆಲ್ಲ ನಾನು ತಂದಿದ್ದೀನಲ್ಲ, ದಟ್ ಈಸ್ 30 rupees. ನಮ್ಮೂರಲ್ಲಾದರೆ ಇದಕ್ಕೆ 100 rupees ಕೊಡ್ತೀನಿ. 30-40 rupeesiಗೆ ಎಷ್ಟೊಂದು ಒಳ್ಳೊಳ್ಳೆ ಗಿಡಗಳು ಸಿಗ್ತಾಯಿತ್ತು. ಮತ್ತು ಹೂವಂತೂ ತುಂಬ ಕಡಿಮೆ ರೇಟು, 50 rupeesiಗೆ ಅರ್ಧ kg 1 kg ಎಲ್ಲ ಕೊಡ್ತಿದ್ದಾರೆ. ಅದನ್ನೆಲ್ಲ ತೊಗೊಂಡು ಮಂಡಕ್ಕಿ ಚೀಲ, ಅಂದರೆ ಹಾವೇರಿ ಕಡೆ ಮಿರ್ಚಿ ಮಂಡಕ್ಕಿ ಮಾಡ್ತಾರಲ್ಲ ಅದ್ರದ್ದು ಒಂದು ಪೂರ್ತಿ ಒಂದು ಚೀಲ ಎಲ್ಲ ತೊಗೊಂಡು ಎಷ್ಟೊಂದು ಲಗೇಜ್ನ ತುಂಬಿಕೊಂಡು ನಾವು ವಾಪಸ್ ಸಾಗರಕ್ಕೆ ಬಂದ್ವಿ. ಇನ್ನು ಬ್ಯಾಕ್ ಟು ಹೋಮ್, ಮನೇಲಿ ಏನೇನು ಮಾಡ್ತೀವಿ ಅಂತ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟು 2026 ವ್ಲಾಗ್ಸು. ಹೌದು, ಈ ನೆಕ್ಸ್ಟು ನಾನು ಮಾಡ್ತಿರೋದು ಹೊಸ ವರ್ಷ, ಹೊಸತನ, ಹೊಸ ವ್ಲಾಗ್ಸ್ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.